ಹಲೋ ನಮಸ್ಕಾರ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಜೂನ್ 15, ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 9 o'clock ಮೇಲೆ ಆಗಿದೆ. ಸೊ ನಾವು ಒನ್ ಆಫ್ ಮೈ ಡ್ರೀಮ್ ರೈಡ್ ಹೋಗ್ತಿದ್ದೀವಿ. ಸೊ ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ನಾನು ಬಾಗೇಪಲ್ಲಿಗೆ ಹೋಗಿದ್ದೆ. ಇಂಟ್ರೋ ರೆಕಾರ್ಡ್ ಮಾಡಿಬಿಟ್ಟು ಏನಂತಾರೆ, ವಾಯ್ಸ್ ಮಾತ್ರ ರೆಕಾರ್ಡ್ ಆಗಿಲ್ಲ ನಂತರಿದ್ದ. ಸೊ ಅದಕ್ಕೆ ರೀಟೇಕ್ ಮಾಡ್ತಿದ್ದೀನಿ. ಆಗ್ತಿದ್ದೀವಿ ಬಾಗೇಪಲ್ಲಿಯಿಂದ. ಸೊ ಒಂದು ನಿಮಿಷ, ಬಸ್ ಸ್ಟಾಪಲ್ಲಿ ಇದ್ದೀವಿ. ಒಂದು ನಿಮಿಷ ಬಂಜಿ ಕಾಟ್ಸ್ಕೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ರೆ ಈ ಥರ ಚೆನ್ನಾಗಿರುತ್ತೆ. ಅದು ಗೋಪಿ ಬೆಳಗ್ಗೆ ಫೋನ್ ಮಾಡಿ ಇಪ್ಸಿದ್ದೀನಿ ಅವ್ರನ್ನ. ಇವಾಗ ನೋಡಿ ಎಷ್ಟು ದಿನ ಆಯಿತು ನಮ್ಮ ಸಿಟಿಗೆ ಬಂದು. ನಮ್ಮ ಸಿಟಿಲಿ ಓಡಿಸಿದ್ರೆ ಚೆನ್ನಾಗಿರೋದು. ಒಬ್ರು ನಮ್ಮ ಬಾಗೇಪಲ್ಲಿನೇ. ಹಾಂ, ಕಾಶ್ಮೀರು ಹರ್ಷ ರೆಡ್ಡಿ ಎಮ್ ಅಂತ ಬರುತ್ತೆ. ಎಮ್ ಖುಷಿ ಏನಂದರೆ ನಮ್ಮ ಬಾಗೇಪಲ್ಲಿಯಿಂದನೇ ಸ್ಟಾರ್ಟ್ ಮಾಡೋದು ಖುಷಿ ನಮಗೆ. ನಮ್ಮ ಸಿಟಿಯಲ್ಲಿ ಈ ಥರ ಓಡಿಸ್ತಿದ್ರೆ ಹೆಂಗೋ ಐತೆ. 4 ವರ್ಷದಿಂದ ಅನ್ಕೋತಿದ್ದೆ ಹೋಗೋಣ ಅಂತ. ಸೊ ಅದು ನಮ್ಮ ಬಾಗೇಪಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಅಂತ ಕನಸಿಟ್ಕೊಂಡಿದ್ದೆ. ಸೊ ಅದು ಇವತ್ತು ನೆರವೇರ್ತಿದೆ. ತುಂಬ ಖುಷಿ ಆಗುತ್ತೆ. ನೇತ್ರಾವತಿ ನದಿ ಅಂದರೆ ನೀರು ತುಂಬ ಚೆನ್ನಾಗಿರುತ್ತೆ. ಯಪ್ಪ, ಟೈಮ್ ಆಲ್ರೆಡಿ 6:43 ಆಯಿತು. ಸರಿ ಅಣ್ಣ, ಬರ್ತೀವಿ. ನನಗೆ ತುಂಬ ಇಷ್ಟವಾದ ಕಾಫಿ ಇಲ್ಲಿ ಸಿಗುತ್ತೆ. ನಾನು ಇಲ್ಲಿ ಬಾಗೇಪಲ್ಲಿಗೆ ಬಂದರೆ ಪಕ್ಕ ಕುಡಿತೀನಿ. ಆರ್ಮಿ ಕೆಫೆ ಬರಲಾ? ಸರಿ, ಓಕೆ ಓಕೆ ಓಕೆ. ಆರ್ಮಿ ಕೆಫೆ ಒಂದ್ಸಲ ಟ್ರೈ ಮಾಡಿ ಬಾಗೇಪಲ್ಲಿಯಲ್ಲಿದ್ರ ಪಕ್ಕ. ಓಕೆ, ಬೇಡ. ಹಬ್ಬ ಬಾಗೇಪಲ್ಲಿಯಿಂದ ಸ್ಟಾರ್ಟ್ ಆಗ್ತಾ ಇದೀವಿ ಗುರು. ನಮ್ಮದು ಏನು ಖುಷಿ ಗುರು. ಹಾ, ಎಲ್ಲರೂ ಕೇಳ್ತಾವ್ರೆ ಏನು ಎಲ್ಲ ಹೋಗ್ತಿದ್ರ ಅಂತ. ಹಾ, ತುಂಬ ಖುಷಿ ಆಗುತ್ತೆ. ನಮ್ಮ ಕಾಲೇಜ್ ಇಲ್ಲೇ ಇರೋದು ಆ್ಯಕ್ಚುಲಿ, ಈ ರೋಡಲ್ಲಿ ರೈಟ್ ಸೈಡ್ ಇರೋದು ಕಾಲೇಜ್ ನಮ್ಮದು. ಸೊ ಎಲ್ಲಾದರೂ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ರೆಕಾರ್ಡ್ ಮಾಡ್ತೀನಿ, ತುಂಬ ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ. ಒದ್ದ ಹಕ್ ನಾಖನ್ ಈ ಸೀರೀಸಲ್ಲಿ ನನ್ನ ಪಕ್ಕ ನನ್ನ ಲೋಕಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀನಿ. ಅಂದರೆ ನಾನು ಯಾವುದೇ ರೀತಿ ಫಿಲ್ಟರ್ ಆಗ್ದಿರೋ ಓಪನ್ ಆಗಿ ಮಾತಾಡ್ತೀನಿ ಆ ಥರ. ಅಂದರೆ ಈ ಗಲೀಜ್ ಮಾತುಗಳೆಲ್ಲ ಬಂದರೂ ಕೂಡ ದಯವಿಟ್ಟು ಅದನ್ನು ತಡ್ಕೊಂಡು ಹೋಗಿ. ಯಾಕಂದರೆ ನ್ಯಾಚುರಾಲಿಟಿ ಮಿಸ್ ಆಗ್ತಿದೆ ಅನಿಸ್ತದೆ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೆಂಗಿರ್ತೀನೋ ಅದೇ ರೀತಿ ನಿಮ್ಮ ಹತ್ರ ಕೂಡ ಮಾತಾಡ್ತೀನಿ ನಾನು. ಸೊ ನಮ್ಮ ಕರ್ನಾಟಕದ ಕೊನೆಯ ಟೋಲ್ ಪ್ಲಾಜಾ ಇನ್ನು ನಾವು 25 ದಿನ ಆದಮೇಲೆ ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗ್ತೀವಿ. ಇದು ಚಾರ್ಜಿಂಗ್ ಬೇರೆ ಖಾಲಿ ಆಗುತ್ತೆ, ಇದರಲ್ಲೇ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ವಾಯ್ಸ್ ಎಲ್ಲ ಕ್ಲಿಯರಾಗಿ ಕೇಳಿಸಿದೆ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ನೀವು ಆದಷ್ಟು ನಾನು ಬೆಳಿಗ್ಗೆ ಹಾಕ್ಬಿಡ್ತೀನಿ ವಿಡಿಯೋ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ಹೇಳಿ, ನನಗೂ ಕೂಡ ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ವಾಯ್ಸೇ ಆಗಲಿ ಗ್ಲಿಚಸ್ ಆಗಲಿ ಏನಾದರೂ ಇದ್ದರೆ ಹೇಳಿ. ಓಕೆ. ಸೊ ಬೇಜಾರಾಗೋ ವಿಷಯ ಏನಂದರೆ 5-6 ನಾಯಿಗಳು ಎಲ್ಲಂದ್ರೆ ಅಲ್ಲಿ ರೋಡ್ ಮೇಲೆ ಬಿದ್ದಿದೆ. ಬೇಜಾರಾಗುತ್ತೆ. ಅದು ಬೇರೆ ಬೇಜಾರಾಗೋದು ಬಿಡಿ. ಇನ್ ಕೇಸ್ ಸಡನ್ ಆಗಿ ಬಂದರೆ 2 ವೀಲರ್ ಏನಾಗೋದು, ನಾವೇನಾಗೋದು ಬೇಜಾರಾಗತ್ತೆ. ಅದು ಭಯ ಕೂಡ ಆಗತ್ತೆ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಷ್ಟೆ. ಈ ಗ್ಲೌಸಸ್ಸು ಎಲ್ಲ ನಾನು ಆ್ಯಕ್ಚುಲಿ ತುಂಬ ಯೂಸ್ ಮಾಡಿರಲಿಲ್ಲ ಯಾವತ್ತು. ಇವತ್ತು ಕಂಪ್ಲೀಟ್ ಎಲ್ಲದೂ ಯೂಸ್ ಮಾಡ್ತಿದ್ದೀನಲ್ಲ, ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಮೈನ್ ಶೂಸ್ ತುಂಬ ದಪ್ಪ ಇದೆಯಲ್ಲ, ಒರಾಜು ವೆಯ್ಟ್ ತುಂಬ ಇರುತ್ತೆ, ಸ್ವಲ್ಪ ದಪ್ಪ ಕಾಣಿಸುತ್ತೆ. ಇವಾಗ ತಾನೇ ಒಂದು ಸ್ಪೀಡ್ ಕಟ್ ಬಂತು, ಒಂದು ದೊಡ್ಡದು 4-5 ಸ್ಪೀಡ್ ಕಟ್ ಇತ್ತು. ಅಲ್ಲೇನು ಮಾಡಿದೆ, ಬ್ರೇಕ್ ಹೊಡೆದೆ ಅಷ್ಟೇ. ನಾನು ಜಸ್ಟ್ ಅಪ್ಲೈ ಮಾಡಿದ್ದಷ್ಟೇ, ಲೈಟಾಗಿ ಸ್ಕಿಡ್ ಥರ ಆಯಿತು. ABS ಇದೆಯಲ್ಲ, ಏನಾಗಲ್ಲ. ಅಂದರೆ ನಮಗೆ ಬ್ರೇಕ್ ಯಾವ ರೀತಿ ಎಷ್ಟು ಪ್ರೆಸ್ ಮಾಡಿದ್ರೆ ಎಷ್ಟು ಬೀಳೋತ್ತಂತ ಸಡನ್ನಾಗಿ ಗೊತ್ತಾಗಲ್ಲ. ಇನ್ನೂ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಇನ್ನೊಂದು ಇವತ್ತೆಲ್ಲ ಓಡಿಸ್ದಾಗೆಲ್ಲ ಅಡ್ಜಸ್ಟ್ ಆಗಿಬಿಡುತ್ತೆ ಐ ಥಿಂಕ್ ಎಲ್ಲ. ಸೊ ಈ ಗೋಪ್ರೋ ವ್ಯೂ ಚೆನ್ನಾಗಿದ್ರೆ ಹೇಳಿ. ಸೊ ಇನ್ ಕೇಸ್ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ನಾಳೆನೇ ಚೇಂಜ್ ಮಾಡಿಬಿಡ್ತೀನಿ ಗೋಪ್ರೋ ವ್ಯೂನ. ನಾನು ಆ್ಯಕ್ಚುಲಿ ಇವೆಲ್ಲ ತೆಗೆದುಬಿಟ್ಟಿದ್ದೆ, ಈ ಮಿರರ್ಸ್ ಎಲ್ಲ.
ಚೆನ್ನಾಗಿರುತ್ತೆ. ಯಾಕೆ ಸುಮ್ಮನೆ ಬೇರೆ ಸ್ಟೇಟ್ಗೆಲ್ಲ ಹೋದಾಗೆಲ್ಲ ಅವ್ರ ರೂಲ್ಸ್ ರೆಗ್ಯುಲೇಷನ್ ಚೇಂಜ್ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ಐ ಥಿಂಕ್ ಇದು ಡೀಸೆಂಟಾಗೇ ಇದೆ. ಯಪ್ಪ ಗೋಪುರ ಇವಾಗ ಆನ್ ಆಯಿತು ಗುರು. ಸೊ ಇವಾಗ ಇಲ್ಲೇ ಊಟ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಇಡ್ಲಿ ಚೆನ್ನಾಗಿತ್ತು. ಸೊ ಹತ್ತತ್ರ ಕರ್ನೂಲಲ್ಲಿದ್ದೀವಿ, ಕರ್ನೂಲ್ ಹತ್ತತ್ರ ಇದ್ದೀವಿ. ಇನ್ನು ಸ್ವಲ್ಪ ಫ್ಯೂಲ್ ಬ್ರೇಕ್ ಒಂದು ಬೇಕಾಗತ್ತೆ, ತಗೊಂಡು ಹೋಗೋದಷ್ಟೆ. ನೂಟ 800 ರೂಪಾಯಿ ಒಂದಪ್ಪು. తెలుగు మాట్లాడతాను, అర్థం చేసుకోండి. 108 రూపీస్ ಅಂದರೆ 109 ರೂಪೀಸ್ ನಮ್ಮ ಸ್ಟೇಟ್ಗಿಂತ ಎಷ್ಟು ಜಾಸ್ತಿ. ಹಾಂ, ಫುಲ್ ಟ್ಯಾಂಕ್. ನಾಯಿ ಕುಡ್ದಂಗೆ ಕುಡಿಯುತ್ತೆ ಕರ್ಮ. ನನ್ನ ಮಕ್ಕಳಲ್ಲ ನಿನ್ನ ಮನೆ ವರ್ಷ ಬತ್ತಲ್ಲ, ನಿಮ್ಮ ಮನೆ ಬಾಗ್ಲಿಗೆ ಅನ್ನಕ್ಕೆ ಬಂದಿಲ್ಲ ನಾನು. ಒಂದು 300 ಕಿಲೋಮೀಟರ್ಸ್ ಏನೋ ಬಂದಿದ್ದೀನಿ. ಒಂದು ಫ್ಯೂಯಲ್ ಸ್ಟೇಷನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಅಷ್ಟೇ, ತುಂಬ ರಶ್ ತಗೊಳ್ಳಲ್ಲ. ಡೈರೆಕ್ಟಾಗಿ ಕರ್ನೂಲ್ ಒಂದು ಸ್ಟಾಪ್ ಹಾಕ್ಬಿಟ್ಟು ಡೈರೆಕ್ಟು ಹೈದ್ರಾಬಾದು ಆದಿಲಾಬಾದನ್ನ ಸ್ಟಾಪ್ ಮಾಡೋಣ ಅಂತಿದ್ದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಈ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಏನಾದರೂ ಮಾಡಬೇಕಂದ್ರೆ ದಯವಿಟ್ಟು ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ಏನಿಲ್ಲ ಅಷ್ಟೇ, ಸಪೋರ್ಟ್ ಮಾಡಿ ಅಷ್ಟೇ. ಇದು ಒಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದೀನಿ ಈ ವಿಡಿಯೋಸ್ ಎಲ್ಲ. ಸೊ ನನ್ನ ಜೊತೆ ಬರ್ತಾ ಇರೋದು ನಮ್ಮ ಮನು ಅಂತಲ್ಲ, ಟೆಕ್ಸ್ವಲ್ಸು. ಲಾಸ್ಟ್ ಟೈಮ್ ಹೈದ್ರಾಬಾದ್ಗೂ ಬಂದಿದ್ದೆ ಅವನು. ಹೈದ್ರಾಬಾದ್ ವೀಡಿಯೋಸು ಅನ್ಕಂಪ್ಲೀಟ್ ಆಗೋ ಕಾರಣನೂ ಇವನೇ, ಕಚ್ಚಡ ಮಗ. ಈ ಸತಿ ಮಾತ್ರ ಸ್ವಲ್ಪ ಚೆನ್ನಾಗಿರುತ್ತೆ, ನೋಡೋಣ. ನಾ ಸೇಮ್ ಡೇನೇ ಅಪ್ಲೋಡ್ ಮಾಡೋ ಅಂತಿದ್ದೀನಿ. ಸೇಮ್ ಡೇ ಆಗಲ್ಲ, ಮೇ ಬಿ ಇವತ್ತು ನೈಟ್ ಎಡಿಟಿಂಗ್ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಫಸ್ಟ್ ಟೈಮ್ ಅಲ್ಲ ನಾನು ಈ ಥರ ರೈಡಿಂಗ್ ಜಾಕೆಟ್ ಎಲ್ಲ ಹಾಕ್ಕೊಂಡು. ಆ್ಯಕ್ಚುಲಿ ನಾನು ಯಾವತ್ತೂ ಈ ಥರ ಇನ್ವೆಸ್ಟ್ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಸಾಂಗ್ ಆಡ್ತಾವೆ. ಸರಿ, ಓಕೆ. ಮತ್ತು ಇನ್ನೊಂದು ಕೆಲವೊಂದು ಕ್ವಶನ್ಗೆ ರಿಪ್ಲೈ ಮಾಡಬೇಕು. ಆ್ಯಕ್ಚುಲಿ ನಾನು ಇಷ್ಟು ದಿನ ಯಾಕೆ ವೀಡಿಯೋ ಮಾಡಿಲ್ಲ ಅಂತ. ಆ್ಯಕ್ಚುಲಿ ನಾನು ವೀಡಿಯೋ 2-3 ಸಲ ನಾನು ರೆಕಾರ್ಡ್ ಮಾಡಿ ಅದು ವೇಸ್ಟ್ ಆಗಿರೋ ಸಿಚುವೇಶನ್ಸ್ ತುಂಬ ಇದೆ. 4-5 ಸಲ ನಾನು ವೀಡಿಯೋಸ್ ಎಲ್ಲ ತೆಗೆದು ಅದು ಚೆನ್ನಾಗಿಲ್ದಿರೋ ಕಾರಣ ಅದು ಅಪ್ಲೋಡ್ ಮಾಡಿದ್ರೆ ಡಿಲೀಟ್ ಮಾಡಿರೋ ಸಿಚುವೇಶನ್ಸ್ ಇದೆ. ಸೊ ಏನಕ್ಕೋಸ್ಕರ ಅಂದರೆ ಈ ಗೋಪ್ರೋ ಸೆಟಪ್ ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ತುಂಬ ಅಂದರೆ ಹಿಂಸೆ ಆಗ್ತಿತ್ತು. ಸೊ ಅದಕ್ಕೆ ಅವನ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಗೋಪ್ರೋ ಸೆಟಪ್ನ ರಿಮೂವ್ ಮಾಡಿಬಿಟ್ಟು ಓನ್ ಸ್ಟೈಲ್ ಆಗಲ್ಲ, ಚೆನ್ನಾಗಿರೋ ಸ್ಟೈಲಲ್ಲಿ ಅದನ್ನು ನಾವು ಮಾಡಿದ್ದೀನಿ. ವಾಟರ್ ಪ್ರೂಫ್ ಮಾಡಿದ್ದೀನಿ, ನೋಡ್ಬೋದು ಕಂಪ್ಲೀಟು. ಅದೊಂದು ಜೆಲ್ ಬರುತ್ತೆ, ವಾಟರ್ ಪ್ರೂಫ್ ಅದ್ರ ಹೆಸರು ಕರೆಕ್ಟಾಗಿ ಪಿಲ್ಸ್ ಬರುತ್ತೆ, ಟ್ಯಾಬ್ಲೆಟ್ಸ್ ಥರ. ಸೊ ಅದನ್ನು ಹಂಚ್ಬಿಟ್ಟಿದ್ದೀನಿ. ರಿವ್ಯೂಸ್ ಎಲ್ಲ ನೋಡಿದೆ, ಬಟ್ ನಾಟ್ ವರ್ತ್ ಅನ್ಸುತ್ತೆ. ಯಾಕಂದರೆ ಬೆಳಿಗ್ಗೆ ನಾವು ಬರ್ತೀವಲ್ಲ, ಚಿಕ್ಕ ಇವು ಎಲ್ಲ ಬಂದು ಹೆಲ್ಮೆಟ್ ಮೇಲೆ, ಇದ್ರ ಮೇಲೆ, ಈ ಜಾಕೆಟ್ ಮೇಲೆ ಬೀಳುತ್ತೆ. ತೋರಿಸ್ತೀನಿ, ನಿಜವಾಗ್ಲೂ 3 ಸಲ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಫುಲ್ ಕವರ್ ಆಗಿಬಿಡುತ್ತೆ. ಗಮ್ಮಾಗಿ ಇದಾಗಿರ್ತೀವಲ್ಲ, ಈ ಗಮ್ಮು ಇಲ್ಲಿ ನೋಡಿ ಕಪ್ಪು ಸಾಧ್ಯತೆನೇ ಇಲ್ಲ. ಸೊ ಇದನ್ನು ರಿಮೂವ್ ಮಾಡೋದೇ ಬೆಸ್ಟು. ಯಾಕಂದರೆ ನೋಡೋರ್ಗೂ ಸ್ವಲ್ಪ ಅಜೀಬ್ ಅನ್ಸುತ್ತೆ. ಅವ್ನು ಚಿಕ್ಕ ಬ್ಯಾಗ್ ನೋಡಿ, ಆ ಸೆಡ ಹಿಡಿದಾಗ ಅವನಿಗೇನು ಬೇಕಾಗಿಲ್ಲ, ಎಲ್ಲ ನತ್ತಿಕ ಹೊಡೆದಿದ್ದಾನೆ. ಎಲ್ಲ ನಂದೇ ಲಗೇಜ್ ಜಾಸ್ತಿ ಇರೋದು. ಅವ್ನು ನೋಡಿ ಸಿಂಪಲ್ ಆಗಿದ್ದಾನೆ, ಏನು ಹೆವಿ ಲಗೇಜ್ ಏನಿಲ್ಲ. ಅಂದರೆ ನೋಡೋಕೆ ಬಟ್ಟೆ ಮಾತ್ರ ಅವನೇ ಜಾಸ್ತಿ ಎತ್ಕೊಂಡಿರೋದು, ನಾನು ಎತ್ಕೊಂಡಿಲ್ಲ. ನಾನು ತಗೊಂಡಿರೋದು ತುಂಬ ಕಡಿಮೆ ಬಟ್ಟೆ, ಅವನೇ ಜಾಸ್ತಿ ತಗೊಂಡಿರೋದು. ನಂದು ಆಕ್ಸೆಸರೀಸು ಇವೇ ಜಾಸ್ತಿ ಆಗುತ್ತಷ್ಟೇ. ಅದು ಬೇರೆ ನಮ್ಮಮ್ಮ ಬೇಡ ಆದರೆ ಏನೋ ನಮ್ಮಮ್ಮ ಮಾಡಿಕೊಟ್ಟಿದ್ದಾರೆ. ಏನೋ ಅದ್ರ ಹೆಸರು ಏನೋ ಅಂತಾರೆ, ಮುರುಕುಲು, ಚಕ್ಲಿ ಅದು ಮನೆ ಚಕ್ಲಿ, ಅದು ಮಾಡಿಕೊಟ್ಟಿದ್ದಾರೆ. ಸೊ ಅದೇ ಅರ್ಧ ಇದಾಗುತ್ತೆ ಜಾಗ. ಮತ್ತು ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂತ ಹೇಳ್ತಾರೆ ಕೆಲವೊಂದು ಜನ, ಕೇಳಿದ್ರು ಪರ್ಸ್ನಲ್ ಆಗಿ ಕೂಡ. ನಮ್ಮ ಅಣ್ಣನ ಮದುವೆ ಬೇರೆ ಆಯ್ತಲ್ಲ, ಸ್ವಲ್ಪ ಇತ್ತು ಪ್ರಾಬ್ಲಮ್ಸ್ ಎಲ್ಲ. ಸೊ ಅದಕ್ಕೋಸ್ಕರನೇ ಯಾವುದೇ ವೀಡಿಯೋ ಹಾಕೋಕ್ಕೂ ಆಗಿಲ್ಲ. ಮೇನ್ ನನ್ನ ಲ್ಯಾಪ್ಟಾಪು ಚೆನ್ನಾಗಿಲ್ಲ. ನನ್ನ ಲ್ಯಾಪ್ಟಾಪು ತುಂಬ ಓಲ್ಡ್ ಪ್ರೊಸೆಸರು. ನಾನು ಯಾವ ಎಡಿಟಿಂಗ್ ಸಾಫ್ಟ್ವೇರ್ ಹಾಕಿದ್ರು ಕೂಡ ರೆಂಡರಿಂಗೇ 8 hours 6 hours ತಗೊಳುತ್ತೆ. ನಾನು ವೀಡಿಯೋ ಎಡಿಟ್ ಮಾಡೋದು ಯಾವಾಗ, ರೆಂಡರ್ ಮಾಡೋದಾಗ ದಿನ ಪೂರ್ತಿ ಒಂದು ವೀಡಿಯೋಗೋಸ್ಕರ ಕೂತ್ಕೊಂಡ್ರು ಕೂಡ ಆಗಲ್ಲ. ಸೊ ಅದಕ್ಕೆ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೆ. ಇವತ್ತಿಗಲ್ಲ 9 months ಆಯಿತು, ಆಲ್ಮೋಸ್ಟ್ 1 year ಅಂದ್ಕೊಳ್ಳಿ, ಅಪ್ ಟು 1 year ಯಾವುದೇ ವಿಡಿಯೋ ಹಾಕಿಲ್ಲ. ನನಗೂ ಇವಾಗೂ ಹೊಸದಾಗಿದೆ ಇದು ಕೂಡ. ನಾನು ಬೇಗ ಮಾತಾಡೋಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದಷ್ಟು ಒಂದೇ ದಿನದಲ್ಲಿ ಎಲ್ಲ ಕಲ್ತ್ಕೊಂಡು ಎಲ್ಲ ರೀಗೇನ್ ಆಗ್ತೀನಿ.
ಸೊ ಆದಷ್ಟು ಬೇಗ ಕಂಬ್ಯಾಕ್ ಕೊಟ್ಟು ಈ ಸತಿ ಮಾತ್ರ ಗಟ್ಟಿగా దింపబోతున్నా. ನೀರ್ ಸೆಂಟ್ರಲ್ ಕೋಟೆ ಇದೆ. ಓಹೋ, ನೀರು ತುಂಬಾ ಕಡಿಮೆ ಆಗಿದೆ. ಹೌದೌದು. ಸೊ ಅಲ್ಲೊಂದು ದೇವಸ್ಥಾನ ಇದೆ, ಅದ್ರ ಹೆಸರು ನನ್ಗೆ ಗೊತ್ತು, ನಾನು ನೋಡಿದ್ದೀನಿ, ಯಾವುದೋ ಇದ್ರಲ್ಲಿ ನೋಡಿದ್ದೀನಿ. ತುಂಬಾ ಫೇಮಸ್ ಟೆಂಪಲ್ ಅದು ಕೂಡ. ಯಾರು ಇಲ್ವಲ್ಲೋ ಬ್ರೋ? ಹಲೋ ಬ್ರೋ, ಯಾರು ಇಲ್ವೋ? ಅಡೇ ನೀನು ಮತ್ತೆ ಬ್ರೇಕ್ ತಗೋಬಿಟ್ಟ. ದಿಗಾ ಮುಚ್ಕೊಂಬಾರ, ಬೇಗ ಬಾ. ಇನ್ನು ನಾಗ್ಪುರ್ 645, ಆದಿಲಾಬಾದ್ 462, ಹೈದರಾಬಾದ್ 164. ಇನ್ನು ನಾವು ಹೊಡಿಯೋದು ಇದ್ಯಾಕೆ ವಿಚಿತ್ರ ಕಾಣಿಸ್ತಾರ ನನಗೆ ಇಲ್ಲಿ. ಮನೋ, ಲೆಫ್ಟ್ ಸೈಡು ತುಂಬಾ ಜನ ಬಟ್ಟೆ ಬಿಚ್ಚಿ ಕುತ್ಕೋತಾರಲ್ಲೋ, ಅದೇ ಹೇಳಿದ್ ನಿನಗೆ. ನೋಡ್ದಾ? ಖಾಲಿ ಏನಿಲ್ಲ, ಅವನು ಖಾಲಿ ಒಂದು ಸ್ವಲ್ಪ ಕೂಡ ಬಟ್ಟೆ ಇಲ್ಲ ಅವನ ಮೈ ಮೇಲೆ. ಅಪ್ಪ, ನಾಯಿ ಗುದ್ಬಿಟ್ಟಿರೋದು. ಓ ಪಾಪ. ಈ ತರ ಕಾರ್ ಆದ್ರೆ ಏನ್ ಅನ್ಕೋಬಹುದು, ಬೈಕ್ 2 ವೀಲರ್ಗೆ ಸಿಕ್ಕಾಕೊಂಡ್ರೆ ಮಾತ್ರ ಪಕ್ಕ ಬೀಳಿಸ್ತೇವೆ. ಯಾಕಂದ್ರೆ ಆಟೋಮೆಟಿಕ್ ನಮ್ ಕೈ ಬಿಟ್ಬಿಡ್ತೀವಿ. ಅದು ಎಷ್ಟೇ ನೀನು ಹಿಂಗೆ ಇಟ್ಕೋಬೇಕಂದ್ರೂ ಕೂಡ ಆ ಟೈಮ್ ಬಂದಾಗ ಕೈ ಬಿಟ್ಬಿಡ್ತೀವಿ ನಾವು. ಅದೇ ಬೇಜಾರು. ನನಗೂ ಒಂದ್ಸಲ ಆಗಿತ್ತು ಗೋವಾದಿಂದ ಬಂದಾಗ. ಆಕ್ಚುಲಿ ಅವಾಗ ರೆಕಾರ್ಡ್ ಮಾಡಿಲ್ಲ ಅನ್ಸುತ್ತೆ. ಒಂದು ಇದು ಬೆಕ್ಕು, ಈ ಕಾಡು ಬೇಕು ಅಂತಾರೆ, ಚಿಕ್ಕದ ಒಂದು ಇಷ್ಟ ಸ್ವಲ್ಪ ಹೈಟ್ ಬರುತ್ತೆ ಬಿಡಿ, ನಾರ್ಮಲ್ ಬೆಕ್ಕಿಂದ ಹೈಟ್ ಸ್ವಲ್ಪ ಬರುತ್ತೆ. ಸೊ ಗೋವಾದಿಂದ ಬರ್ತಿದ್ವಿ, ಫುಲ್ ನಿದ್ದೆ ಇಳಿದಿದೆ. ನನ್ನ ಬೆಳಿಗ್ಗೆ ಆಫೀಸ್ ಇದೆ, ನಾನು ಬೆಳಿಗ್ಗೆ ಅಷ್ಟೊತ್ತಿಗೆಲ್ಲ ನಾನು ಹೋಗ್ಬೇಕು ಮನೆಗೆ, ಆಫೀಸ್ಗೆ. ಸೊ ಅದಕ್ಕೆ ಬೇಗ ಹೊಡಿತಿದ್ವಿ ನಾನು ಮಂಜು. ಸಡನ್ನಾಗಿ ನುಗ್ಬಿಡ್ತು, ಇಲ್ಲಿ ಗೋಕರ್ಣ ಹತ್ರ ಅನ್ಸುತ್ತೆ, ನುಗ್ಬಿಡ್ತು. ಹೆಂಗೆ ಕುದಿದ್ನ ಅಂದ್ರೆ ಠಕ್ ಅಂತ ಕುದಿದ್ದು, ಕೈ ಹಿಂಗೆ ಇಟ್ಕೊಂಡಿದೆ ಪಲ್ಸರಲ್ಲಿ. ನಾವೇನು ಬೀಳಲಿಲ್ಲ, ಅದು ಮಾತ್ರ ಬಿದ್ದೋಯ್ತು. ಬಿದ್ದೋಗಿ ನಳ್ತಾ ಹೋಗ್ಬಿಡ್ತು ಆ ಕಡೆ. ಮಂಜುನು ಮಿಸ್ ಆಗ್ಬಿಟ್ಟ ಪಾಪ. ನಾನು ಆ್ಯಕ್ಚುಲಿ ಮಂಜು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡಿದ್ದೆ. ಆ ಅಪ್ಪನಿಗೆ ಮದುವೆ ಬಿಸಿಯಲ್ಲಿ ಇವಾಗ ಎಲ್ಲಿ ಬರೋಕ್ಕಿಲ್ಲ. ಮತ್ತು ಅದು ಬೇರೆ 1 ತಿಂಗಳಂದ್ರೆ ಮನೆಯಲ್ಲಿ ಕೆರೆ ತಗೊಂಡಾಕ್ತಾರೆ. ನಮ್ಮ ಮನೆಯಲ್ಲೂ ಕೂಡ ಕೆರೆ ತಗೊಂಡಾಕಿದ್ರು, ಆದರೂ ಹೋಗ್ತಿದ್ದೀನಿ. ನಾನು ಸದ್ಯಕ್ಕೆ ಇಲ್ಲಿಂದ ಲೆಫ್ಟು ಸ್ಟ್ರೈಟ್ ಹೋದ್ರೆ ಹೈದರಾಬಾದ್ ಸಿಟಿ ಒಳಗಡೆ ಹೋಗ್ತೀವಿ. ಇದು ಬೈಪಾಸ್ ಮೇಲೆ ನಾವು ಹೋಗ್ಬಿಡ್ತೀವಿ. ಸ್ಟ್ರೈಟ್ ಹೋದ್ರೆ ಹೈದರಾಬಾದು, ಲೆಫ್ಟು ಈ ರೋಡಾ? ಹಾಂ, ಈ ರೋಡ ನೆಹರು ಔಟರ್ ರಿಂಗ್ ರೋಡು. ಯಪ್ಪ, ಇದು ಸಿಟಿ ಒಳಗಡೆ ಕರ್ಕೊಬರ್ತಿದೆ ಗುರು. ಲಾಸ್ಟ್ ಟೈಮ್ ಬಂದಾಗ ಇದೇ ರೋಡಲ್ಲಿ ಬಂದ್ವಿ. ಯಾವುದಿದು ಹಿಮಾಯತ್ ಸಾಗರ್ ನೋಡ್ಗುರು. ಲಾಸ್ಟ್ ಟೈಮ್ ಬಿಲ್ಡಿಂಗ್ಸ್ ತೋರಿಸಿಲ್ಲ ಕರೆಕ್ಟಾಗಿ. ಯಪ್ಪ ಪರ್ಮಿಷನ್ ಅಂತ 2 ವೀಲರ್ಗೆ ಅಲೋ ಮಾಡಲ್ಲ. ಸೊ ನಮ್ದೇನಿದ್ರು ಓನ್ಲಿ ಸರ್ವಿಸ್ ರೋಡಲ್ಲೂ ಹೋಗ್ಬೇಕು. ಅಪ್ಪ, ಹಿಂಗೋ ತಪ್ಸ್ಕೊಂಡು ಸಿಟಿಯಿಂದ ಆಚೆ ಬಂದ್ವಿ ಗುರು. 44 ಬಂದ್ಬಿಟ್ಟು ಸಿಟಿ ಒಳಗಡೆ ಬರುತ್ತೆ. ಸ್ವಾಮಿ ನರಕ ನೋಡಿದ್ವಿ ಗುರು. ಸೊ ಈ ಹೀಟ್ಗೆ ಈ ಗ್ಲೌಸ್ ಎಲ್ಲ ಹಾಕೊಂಡು ಅದಕ್ಕೆ ತೆಗೆದುಬಿಟ್ಟೆ. ಬ್ಯಾಟ್ರಿ ಬೇರೆ ಖಾಲಿ ಆಗಿತ್ತು, ಅದಕ್ಕೆ ಚೇಂಜ್ ಮಾಡಿದ್ದೀನಿ ಗೋಪ್ರೋ ಬ್ಯಾಟ್ರಿನ. ಸೊ ಆದಿಲಾಬಾದ್ಗೆ ಇನ್ನೂ 260 ಏನೋ ಇದೆ. ಸೊ ಇವಾಗ ಇಲ್ಲೇ ಲಂಚ್ ಮಾಡಿ, ಸೊ ಸ್ವಲ್ಪ ಚೈನ್ ಲೂಪ್ ಮಾಡಬೇಕಿತ್ತು, ಮಾಡಿದ್ದೀವಿ. ಇನ್ನು ಹೋಗೋಣ. ನಾನು ಸೈಲೆಂಟಾಗಿ ಹೋಗ್ತಿದ್ದೀನಿ. 185 ಆ ಥರ. ಒಂದು ಹುಡುಗಿ ಆವಾಗಿಂದ ಫಾಲೋ ಮಾಡ್ತಾವ್ರೆ. ನಾವು ಮುಂದೆ ಹೋದ್ರೆ ಹಿಂದೆ ಬರ್ತಾರೆ, ಹಿಂದೆ ಹೋದ್ರೆ ಮುಂದೆ ಬರ್ತಾರೆ. ಈ ಸ್ಥಿತಿ ಪಕ್ಕ ತೋರಿಸ್ತೀನಿ ಯಾರಂತ. ಇರಿ, ಕರೆಕ್ಟಾಗಿ 6 ಗಂಟೆ ಆಗ್ತಿದೆ ಟೈಮು. ಈ ಕರ್ಮ ಮನೆ ಮೇಲೆ ಸ್ಟಾರ್ಟ್ ಆಗಿದೆ. ಇಲ್ಲ, ಸ್ವಲ್ಪ ಬೀಳ್ತಿದೆ. ಐ ಥಿಂಕ್ ಅದು ಹೋಗ್ಬಿಡುತ್ತೆ. ಆ ಸೈಡ್ ಇದೆ ನೋಡಿ, ಈ ಸೈಡ್ ಏನಿಲ್ಲ, ಖಾಲಿ. ಬಟ್ ಆದರೂ ಚಿಕ್ಕ ಹಣಿಗಳು ಬೀಳ್ತದೆ. ದೇವರು, ಟೈಮ್ ಇವಾಗ ಎಷ್ಟೋ 6 ಗಂಟೆ ಆಗಿದೆ. 6:10 ಏನೋ ಆಗಿರಬೇಕು. ಸೊ ಇನ್ನು 140 ಕಿಲೋಮೀಟ್ರ್ ಇದೆ ಹೋಗೋಕ್ಕೆ ಆದಿಲಾಬಾದ್ಗೆ. ನಾವು ಬುಕ್ ಮಾಡಿರೋ ರೂಮ್ಗೆ. ಸೊ ಇನ್ನೊಂದು 1.5 hour ರೀಚ್ ಆಗ್ತೀವಿ. ಆಲ್ರೆಡಿ 700 ಕಿಲೋಮೀಟರ್ಸ್ ಏನೋ ಓಡಿಸಿದ್ವಿ. ಟೈರ್ಡ್ ಏನಿಲ್ಲ, ಲೈಟಾಗಿ ಇದೆ ಕುಂಡಿ ನೋವು. ಸೊ ನನಗೇನಿಲ್ಲ, ಯಾಕಂದರೆ ನನಗೆ ಸೀಟ್ ಇದೆಯಲ್ಲ, ಅವನಿಗೆ ಇರುತ್ತೆ. ಅವ್ನು ಹೇಳ್ತಾ ಇಲ್ಲ ಅಷ್ಟೇ, ನನಗೇನಾಗ್ತಿಲ್ಲ ಅಂತ ಹೇಳ್ತಾವನೆ.
ಬಟ್ ನನ್ಗೆ ಗೊತ್ತು ಆ ಫೀಲಿಂಗ್ ನನ್ಗೆ ಗೊತ್ತು. ಸೊ ಹೋಗೋಣ. ಇಲ್ಲಿ ಇವಾಗ ಟೀ ಬ್ರೇಕ್ ಕೊಟ್ಬಿಟ್ಟು ಹೋಗ್ತಿದ್ದೀವಿ. ಇದು 2ನೇ ಸಲ ನಾನು ಟೀ ಕುಡಿತಿರೋದು. ಲೆಫ್ಟ್ ತಗೊಂಡ್ರೆ ನಿಜಾಮಾಬಾದ್, ಸ್ಟ್ರೈಟ್ ತಗೊಂಡ್ರೆ ಯಾವ್ದು ಆದಿಲಾಬಾದ್. ನಿಜಾಮಾಬಾದ್ ಲೆಫ್ಟು, ಆ ಸೈಡ್ ಹೋದ್ರೆ ನಾಗ್ಪುರ ಮತ್ತೆ ಆದಿಲಾಬಾದು. ನಾಗ್ಪುರ 341 ಕಿಲೋಮೀಟರ್ ಇದೆ. ಇವಾಗ ಅನ್ಕೊಂಡ್ರೆ ಹೋಗ್ಬಿಡ್ಬೋದು, ಬಟ್ ನೋಡೋಣ. ಇದು ತೆಲಂಗಾಣ ಯೂನಿವರ್ಸಿಟಿ ನಿಜಾಮಾಬಾದ್. ಓಹೋ ಎಲ್ಲೆಲ್ಲ ಕೇಳಿದೀವಿ ಹೆಸರುಗಳು, ಇವಾಗ ನೋಡ್ತಾ ಇದ್ದೀವಿ. ಇವಾಗ ಎಂಟ್ರಿ ಆಗ್ತಿದ್ದೀವಿ ಆದಿಲಾಬಾದ್ಗೆ, ಮುನ್ಸಿಪಲ್ ಕಾರ್ಪೊರೇಷನ್. ಓಕೆ, ಇಲ್ಲಿಂದ ಒಂದು 5 ಕಿಲೋಮೀಟರ್ ಇದೆ. ಹೋಗಿ ಚಿತ್ತಾಗಿ ಮಲಗೋದಷ್ಟೇ. ಬಂದ್ವಿ ಹೋಟೆಲ್ಗೆ, ಪಾರ್ಕಿಂಗ್ ಇದೆ ಅಂತ. ಇಲ್ಲಿ ಸ್ವಲ್ಪ ಮುಂದಕ್ಕೆ ಹಾಕೋ, ಇಲ್ಲಾಕ್ಲಾ. ಅಲ್ಲಿ ರೂಮ್ಗೆ ರೀಚ್ ಆದ್ವಿ. ಸೊ ಬಂದೊಂದು 1/2 hour ಆಯಿತು. ಹೋಗಿ ಊಟ ಮಾಡಿಕೊಂಡು ಮತ್ತೆ ಸ್ವಲ್ಪ ಇವಾಗ ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ಎಷ್ಟೊತ್ತಾಯ್ತು ನಾವು ಬಂದಿದ್ದು? 8:15 ಎಲ್ಲ ಬಂದಿದ್ದು ನಾವು. ಮನ 8:40 ರೀಚ್ ಆದ್ವಿ. ಹೋಗಿ ಆಚೆ ಹೋಗಿ ಊಟ ಮಾಡಿಕೊಂಡು ಸೊ ಬಂದೆ. ಸೊ ಮನೋ ಬರ. ಸೊ ಈ ವಿಡಿಯೋ ಇಲ್ಲಿಗೆ ಲಾಸ್ಟು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ.